ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕ್ಯಾಮ್ ಸ್ಕ್ಯಾನರ್ ಅಂತೇಳಿ ಒಂದು ಅಪ್ಲಿಕೇಶನ್ ಇತ್ತು. ಅದು ತುಂಬ ಯೂಸ್ಫುಲ್ ಆಗಿತ್ತು ಫ್ರೆಂಡ್ಸ್. ಅದು ಚೈನೀಸ್ ಅಪ್ಲಿಕೇಶನ್ ಆಗಿತ್ತು. ಅದರಿಂದ ನಾವು ಭಾಳಷ್ಟು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡ್ತಾಯಿದ್ವಿ. ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂದರೆ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಬೇಕಾದ್ರೆ ಅದರಿಂದನೂ ಮಾಡ್ತಾಯಿದ್ರು. ಇಲ್ಲಾಂದರೆ ನೆಟ್ ಸೆಂಟರ್ ಇರುತ್ತಲ್ಲ, ಕಂಪ್ಯೂಟ್ರ್ ಯೂಸ್ ಅಲ್ಲಿ ಕೆಫೆ ಇರುತ್ತಲ್ಲ, ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ನಾವು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡ್ಕೋತಿದ್ವಿ. ಇಲ್ಲಾಂದರೆ ಮೊಬೈಲ್ನಲ್ಲೇ ಕ್ಯಾಮ್ ಸ್ಕ್ಯಾನರ್ ಅಂತಿತ್ತು ಮೊದಲು, ಅದರಿಂದ ಸ್ಕ್ಯಾನ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಆದರೆ ಈಗ ಆ ಅಪ್ಲಿಕೇಶನ್ ಕ್ಯಾಮ್ ಸ್ಕ್ಯಾನರ್ ಅಂತ ಅಪ್ಲಿಕೇಶನ್ ಇದೆಯಲ್ಲ, ಅದೆಲ್ಲ ಬ್ಯಾನ್ ಆಗಿದೆ. ಇಂಡಿಯಾದಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಅದು ಚೈನೀಸ್ ಅಪ್ಲಿಕೇಶನ್ ಆಗಿದೆ, ಅದಕ್ಕೋಸ್ಕರ ಅದು ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಮತ್ತು ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ಅದ್ರ ಬದಲಾಗಿ ನಾವು ಯಾವ ಅಪ್ಲಿಕೇಶನ್ನ ನಾವು ಯೂಸ್ ಮಾಡಬೇಕು ಸ್ಕ್ಯಾನ್ ಮಾಡೋಕ್ಕೋಸ್ಕರ ಅಂಥೇಳಿ ಜಾಸ್ತಿ ಜನಕ್ಕೆ ಡೌಟ್ ಇರುತ್ತೆ ಫ್ರೆಂಡ್ಸ್. ಯಾವ ಸ್ಕ್ಯಾನರ್, ಈಗ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದರೆ 10 ಅಪ್ಲಿಕೇಶನ್ಸ್ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ಯಾವುದು ಚೆನ್ನಾಗಿದೆ ಅಂತೇಳಿ ಯಾರಿಗೂ ಗೊತ್ತಿರಲ್ಲ. ಅದಕ್ಕಾಗಿ ಒಂದು ನಾನು ಅಪ್ಲಿಕೇಶನ್ನ ರೆಫರ್ ಮಾಡ್ತೀನಿ. ಆ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ಯಾಮ್ ಸ್ಕ್ಯಾನರ್ ಹೇಗಿತ್ತೋ ಅದೇ ಥರನೇ ಇದೆ. ಸ್ಕ್ಯಾನ್ ಮಾಡಿದರೆ ಎಲ್ಲ ಡಾಕ್ಯುಮೆಂಟ್ ತುಂಬ ಕ್ಲಿಯರ್ ಆಗಿರುತ್ತೆ. ನಾನು ಅದೇ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕಾಗಿ ನಿಮಗೂ ಕೂಡ ರೆಫರ್ ಮಾಡ್ತಾಯಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಹೋದ್ಮೇಲೆ ಇಲ್ಲಿ ಡಾಕ್ ಸ್ಕ್ಯಾನರ್ ಅಂತೇಳಿ ಟೈಪ್ ಮಾಡಿದ್ಮೇಲೆ ಸರ್ಚ್ ಮಾಡಿ ಈ ಥರ ಬರುತ್ತೆ, ಡಾಕ್ಯುಮೆಂಟ್ ಸ್ಕ್ಯಾನರ್ ಅಂತೇಳಿ. ಇದು ಇಂಡಿಯಾದಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಬೇರೆ ಕಂಟ್ರಿದಲ್ಲ. ಇದನ್ನು 10 ಮಿಲಿಯನ್ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಮತ್ತು ರೇಟಿಂಗ್ 4.6 ರೇಟಿಂಗ್ ಇದೆ ಫ್ರೆಂಡ್ಸ್. ಇದ್ರ ಡಾಟಾ ಬಂದ್ಬಿಟ್ಟು 29 MB ಇದೆ. ಇಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಮತ್ತು ರೇಟಿಂಗ್ನು 4.6 ಕೊಟ್ಟಿದ್ದಾರೆ ಅಂತಂದರೆ ಈ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಈಗ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡೋಣ. ಅದರಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತೇಳಿ ನಿಮಗೆ ತಿಳಿಸ್ತೀನಿ, ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮೇಲ್ಗಡೆ 3 ಬಾರ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ನಿಮಗೇನು ಹೆಲ್ಪ್ ಆಗುವಂಥದ್ದು ಏನೂ ಇಲ್ಲ. ಒಂದಿದೆ, ಅದರಲ್ಲಿ ಏನು ಅಂತಂದರೆ ಥ್ರ್ಯಾಶ್ ಅಂತಿದೆ. ಇಲ್ಲಿ ಈ ಥ್ರ್ಯಾಶ್ನ ಕ್ಲಿಕ್ ಮಾಡಿದರೆ ನೋಡಿ ಫ್ರೆಂಡ್ಸ್, ನೀವು ಏನು ಡಿಲೀಟ್ ಮಾಡಿರ್ತೀರ ಇದರಲ್ಲಿ, ಫಾರ್ ಎಕ್ಸಾಂಪಲ್ಗೆ ನೀವು ಯಾವುದೋ ಒಂದು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿರ್ತೀರ, ಅದು ಚೆನ್ನಾಗಿ ಬಂದಿರಲ್ಲ, ಅದನ್ನು ಡಿಲೀಟ್ ಮಾಡಿರ್ತೀರ. ಡಿಲೀಟ್ ಮಾಡಿದ್ದು ಈ ಥ್ರ್ಯಾಶಲ್ಲಿ ಬಂದಿರುತ್ತೆ. ಒಂದು ವೇಳೆ ನೀವು ಡಿಲೀಟ್ ಮಾಡಿದ್ದನ್ನು ಮತ್ತೆ ಬೇಕು ಅಂತಂದರೆ ಇಲ್ಲಿ ರೀಸ್ಟೋರ್ ಅಂತಿದೆ. ಈ ರೀಸ್ಟೋರ್ ಅಂತೇಳಿ ಕ್ಲಿಕ್ ಮಾಡಿ ಅದು ಮತ್ತೆ ಇದರಲ್ಲಿ ಬರುತ್ತೆ ಫ್ರೆಂಡ್ಸ್. ಡಾಕ್ಯುಮೆಂಟ್ ಸ್ಕ್ಯಾನರಲ್ಲಿ ಬರುತ್ತೆ, ಈ ಅಪ್ಲಿಕೇಶನಲ್ಲಿ ಮುಂದೆ ಬರುತ್ತೆ. ಈಗ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಗೆ ನಾನು ಈಗ ಒಂದು ಬುಕ್ಕಲ್ಲಿರೋ ಪೇಜ್ನ ಸ್ಕ್ಯಾನ್ ಮಾಡ್ತೀನಿ. ಇಲ್ಲಿ ಹಿಂದ್ಗಡೆ ಲೈಟ್ ಇದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಇಲ್ಲಿ ಶಾಡೋ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಬಂದಾದಮೇಲೆ ನೀವು ಎಷ್ಟು ಸ್ಕ್ಯಾನ್ ಮಾಡಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟು ಬೇಕಾದರೆ ಇಷ್ಟು, ಎಷ್ಟು ಫುಲ್ ಬೇಕಾದರೆ ಫುಲ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಏರಿಯಾನ ನೀವು ಸ್ಕ್ಯಾನ್ ಮಾಡಬೇಕಾಗಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಮಾಡಿದರೆ ಅದು ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆಗಿ ನಿಮ್ಮ ಸ್ಕ್ಯಾನರಲ್ಲಿ ಸೇವ್ ಆಗುತ್ತೆ. ಒಂದು ವೇಳೆ ಇದು ಕರೆಕ್ಟ್ ಆಗಿರಲಿಲ್ಲ, ನಿಮಗೆ ಇನ್ನೊಂದು ಸಾರಿ ತೊಗೊಳ್ಬೇಕು, ಈ ಸ್ಕ್ಯಾನ್ ಮಾಡಬೇಕು ಇದನ್ನು ಅಂದ್ಕೊಂಡ್ರೆ ಮತ್ತೆ ಇಲ್ಲಿ ರೀಟೇಕ್ ಅಂತ ಹೇಳಿದೆ, ಅದನ್ನ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಸಾರಿ ತೊಗೊಳ್ಬೋದು. ಒಂದು ವೇಳೆ ಕರೆಕ್ಟ್ ಇದೆ ಅನಿಸಿದರೆ ಕಂಟಿನ್ಯೂ ಅಂತ ಹೇಳ್ಕೊಳ್ಳಿ. ಕಂಟಿನ್ಯೂ ಅಂತೇಳಿ ಕೊಟ್ಟರೆ ಇದು ಸ್ಕ್ಯಾನ್ ಆಗಿ ಇಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಸ್ಕ್ಯಾನ್ ಆಗಿ ಸೇವ್ ಆಗಿದೆ. ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫುಲ್ ಕ್ಲಿಯರ್ ಆಗಿದೆ ಫ್ರೆಂಡ್ಸ್. ಇದನ್ನು ಬೇಕಾದರೆ ನೀವು ಡಿಲೀಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇಲ್ಲೆಲ್ಲ ಆಪ್ಷನ್ ಇದೆ ಫ್ರೆಂಡ್ಸ್. ಕೆಳಗಡೆ ಇಲ್ಲಿ ಡಿಲೀಟ್, ಎಡಿಟ್, ರೊಟೇಟ್ ನಾವು ಮಾಡ್ಬೋದು. ಇಲ್ಲೆಲ್ಲ ಆಪ್ಷನ್ ಇದೆ, ನೀವು ಏನು ಬೇಕಾದರೂ ಮಾಡ್ಬೋದು. ಇದು ಒಂದು ಫೀಚರ್ ಆಯಿತು ಫ್ರೆಂಡ್ಸ್.
ಇದಾದಮೇಲೆ ಇನ್ನೂ ಏನೇನು ಫೀಚರ್ಸ್ ಇದೆ ಇದರಲ್ಲಿ ಅಂತಂದರೆ, ಇಲ್ಲಿ 3 ಡಾಟ್ ಇದೆ ಫ್ರೆಂಡ್ಸ್. ಈ ಡಾಟ್ನ ಕ್ಲಿಕ್ ಮಾಡಿ, 3 ಡಾಟ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇಂಪೋರ್ಟ್ PDF, ಇಂಪೋರ್ಟ್ ಗ್ಯಾಲರಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಂಪೋರ್ಟ್ PDF ಅಂತಂದರೆ ನಿಮ್ಮ ಮೊಬೈಲಲ್ಲಿರೋ PDF ಈ ಅಪ್ಲಿಕೇಶನ್ ಅಂದರೆ ಸ್ಕ್ಯಾನಿಂಗ್ ಅಪ್ಲಿಕೇಶನಲ್ಲಿ ಬರಬೇಕು ಅಂತಂದರೆ ನೀವು ಈ PDF ಇಂಪೋರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಮೊಬೈಲಿರೋ PDF ಈ ಡಾಕ್ ಸ್ಕ್ಯಾನರ್ ಅಂತ ಅಪ್ಲಿಕೇಶನ್ ಇದೆಯಲ್ಲ, ಈ ಅಪ್ಲಿಕೇಶನ್ ಒಳಗಡೆ ಬರಬೇಕು ಅಂತಂದರೆ ಈ ಥರ ಇಂಪೋರ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಕಾರಿಂಜೆಂಡಮ್ ಅಂತ ಇದೆ ನೋಟಿಫಿಕೇಷನ್, ಅದನ್ನ ಇಂಪೋರ್ಟ್ ಮಾಡ್ಕೋತೀನಿ. ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಈ ಥರ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಈಗ ಬ್ಯಾಕ್ ಹೋಗಿ ಫ್ರೆಂಡ್ಸ್. ಬ್ಯಾಕ್ ಹೋದರೆ ಅದು ಇಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಓಪನ್ ಆಗಿದೆ. ಓಪನ್ ಮಾಡಿದರೆ ಅದು ಈ ಡಾಕ್ ಸ್ಕ್ಯಾನರಲ್ಲಿ ಸೇವ್ ಆಗಿರುತ್ತೆ. ಇದು ಒಂದು ಫೀಚರ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಫೀಚರ್ ಏನಂದರೆ, ಅದನ್ನು ಕ್ಲಿಕ್ ಮಾಡಿದರೆ 3 ಡಾಟ್ನ ಕ್ಲಿಕ್ ಮಾಡಿದರೆ ಇಂಪೋರ್ಟ್ ಫ್ರಮ್ ಗ್ಯಾಲರಿ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಗ್ಯಾಲರಿಲಿ ನಿಮ್ಮ ಏನೇನು ಫೋಟೋಸ್ ಇದೆ ಆ ಫೋಟೋಸ್ನೆಲ್ಲ ನೀವು ಇದರಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕೆಳಗಡೆ ಡನ್ ಅಂತ ಇದೆ. ಎಷ್ಟು ಫೋಟೋಸ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಒಂದೇ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡನ್ ಅಂತಿದೆ. ಡನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಈಗ ಮತ್ತೆ ಬ್ಯಾಕ್ ಹೋಗಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಬಂದಿದೆ. ಫಸ್ಟಲ್ಲಿ ಬಂದಿದೆ. ಇದು ನೀವು ಗ್ಯಾಲರಿಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರಿ. ಗ್ಯಾಲರಿಲಿ ಏನೇನಿದೆ ನೀವು ಇದರಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಈ ಥರ ಇಂಪೋರ್ಟ್ ಮಾಡ್ಕೋಬೋದು. ಒಂದು ವೇಳೆ ಅದು ನಿಮಗೆ ಇಷ್ಟ ಆಗಿರಲಿಲ್ಲ, ಡಿಲೀಟ್ ಮಾಡಬೇಕು ಅಂತಂದರೆ 3 ಡಾಟ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಿಲೀಟ್ ಅಂತೇಳಿ ಬರುತ್ತೆ. ಡಿಲೀಟ್ನ ಕ್ಲಿಕ್ ಮಾಡಿ. ಅದು ಈ ಥರ ಕೇಳುತ್ತೆ. ಥ್ರ್ಯಾಶಲ್ಲಿ ಮೂವ್ ಆಗಬೇಕಾ ಆಗಬಾರ್ದಾ ಅಂತೇಳಿ ಕೇಳುತ್ತೆ. ಇದು ರೈಟ್ ಮಾರ್ಕ್ ಮಾಡಿದರೆ ಥ್ರ್ಯಾಶಲ್ಲಿ ಇರುತ್ತೆ, ಅಂದರೆ ನೀವು ಡಿಲೀಟ್ ಮಾಡೋದು. ಇಲ್ಲಿ ಒಂದು ಫಸ್ಟ್ ತೋರಿಸಿದ್ಮೇಲೆ ಅದರಲ್ಲಿ ಇರುತ್ತೆ. ಒಂದು ವೇಳೆ ಥ್ರ್ಯಾಶಲ್ಲಿ ಇರಬಾರ್ದು ಅಂತಂದರೆ ಇದು ಅನ್ಚೆಕ್ ಮಾಡಿ. ಚೆಕ್ ಮಾಡಿದ್ಮೇಲೆ ಡಿಲೀಟ್ ಮಾಡಿ ಫ್ರೆಂಡ್ಸ್. ಥ್ರ್ಯಾಶಲ್ಲಿ ಇರೋದಿಲ್ಲ. ಈಗ ಬ್ಯಾಕ್ ಹೋಗಿ ಮತ್ತೆ ಈಗ ನೆಕ್ಸ್ಟ್ ಫೀಚರ್ ಏನಿದೆ ಅಂತಂದರೆ 3 ಡಾಟ್ ಕ್ಲಿಕ್ ಮಾಡಿದರೆ ಇಂಪೋರ್ಟ್ ID ಇವೆಲ್ಲ ಬೇಕಾಗಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಕ್ರಿಯೇಟ್ ಫೋಲ್ಡರ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ. ನೀವು ಯಾವ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಈ ಅಪ್ಲಿಕೇಶನ್ನಲ್ಲಿ, ಅಂದರೆ ಡಾಕ್ ಸ್ಕ್ಯಾನರ್ ಅಂತ ಅಪ್ಲಿಕೇಶನ್, ಅದರಲ್ಲಿ ಫೋಲ್ಡರ್ನ ಕ್ರಿಯೇಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಇಡಬೇಕು ಅಂತಂದರೆ ಏನಾದರೂ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರ ಹೆಸರು ಇಡ್ಬೋದು. ನಾನು ಸಜ್ಜನ್ ಅಂತೇಳಿ ಹೆಸರನ್ನ ಇಟ್ಟು ಡನ್ ಅಂತೇಳಿ ಮಾಡ್ತೀನಿ. ಓಕೆ ಮಾಡ್ತೀನಿ. ಬ್ಯಾಕ್ ಬರೋಣ. ಇಲ್ಲಿ ಫೋಲ್ಡರ್ ಇರುತ್ತೆ, ಸಜ್ಜನ್ ಅಂಥೇಳಿ ಒಂದು ಫೋಲ್ಡರ್ ಇದೆ. ಅದೇ ಥರ ನೀವು ಯಾವ ಫೋಲ್ಡರ್ ಆದರೂ ಕ್ರಿಯೇಟ್ ಮಾಡ್ಕೋಬೋದು. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಬೇರೆ ಬೇರೆ ಏನೂ ಇಲ್ಲ. ಮತ್ತು ಇನ್ನು ನೆಕ್ಸ್ಟ್ ಫೀಚರ್ ಏನು ಅಂತಂದರೆ, ಇಲ್ಲಿ ಕೆಳಗಡೆ ವ್ಯೂ ಮೋಡ್ ಅಂತಿದೆ. ಕೆಳಗಡೆ ಇಲ್ಲಿ ವ್ಯೂ ಮೋಡ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ಈ ಥರ 2 ಥರ ಮೋಡ್ ಇರುತ್ತೆ, ಗ್ರಿಡ್ ಮತ್ತು ಲೀಸ್ಟ್ ಅಂತೇಳಿ. ಗ್ರಿಡ್ ಅಂದರೆ ಈ ಥರ ಇರುತ್ತೆ, ಈ ಥರ ಸಾಲಾಗಿ ಬರುತ್ತೆ. ಒಂದು ವೇಳೆ ಲೀಸ್ಟ್ ಅಂತೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಒಂದು ಕೆಳಗಡೆ ಹಿಂಗೆ ಲೈನ್ಗೆ ಬರುತ್ತೆ ಕೆಳಗಡೆ. ಇದು 2 ಥರ ಮೋಡ್ ಇದೆ ಫ್ರೆಂಡ್ಸ್. ಇದು ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ನಾನು ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಅಂಥೇಳಿ. ತುಂಬ ಕ್ಲಿಯರ್ ಆಗಿದೆ ಫ್ರೆಂಡ್ಸ್. ನಾನು ಎಕ್ಸಾಮ್ಸ್ ಓದೋಕ್ಕೋಸ್ಕರ ಎಲ್ಲನೂ ಮೀನಿಂಗ್ಸ್ನ ಸ್ಕ್ಯಾನ್ ಮಾಡಿದ್ದೀನಿ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಿಟ್ ಮಾಡ್ತೀನಿ. ಇಷ್ಟು ಫೀಚರ್ಸ್ ಈ ಅಪ್ಲಿಕೇಶನಲ್ಲಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ನಾನು ಭಾಳ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಈಗ ಸ್ಕ್ಯಾನರ್ ಬ್ಯಾನ್ ಆಗಿದ್ದರಿಂದ ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ, ಯಾವ ಸ್ಕ್ಯಾನರ್ ಚೆನ್ನಾಗಿದೆ, ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.